ಸಂಸದ ಪ್ರಜ್ವಲ್ ರೇವಣ್ಣ ಅವರ ಪೆನ್ಡ್ರೈವ್ ಪುರಾಣ ರಾಜ್ಯ ರಾಜಕಾರಣದಲ್ಲಿ ರಾಡಿ ಎಬ್ಬಿಸಿದೆ. ರಾಷ್ಟ್ರಮಟ್ಟದ ಸುದ್ದಿಯಾಗಿದೆ. ಒಂದು ಕಡೆ ಎಚ್.ಡಿ. ರೇವಣ್ಣ ಅವರ ಬಂಧನ ಆಗಿದೆ, ಮತ್ತೊಂದು ಕಡೆ ಪ್ರಜ್ವಲ್ ರೇವಣ್ಣ ಅವರಿಗಾಗಿ ಪೊಲೀಸರು ತೀವ್ರ ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ. ಇದರ ನಡುವೆ ಎಸ್ಐಟಿ ಅಧಿಕಾರಿಗಳು ಸಂತ್ರಸ್ತೆಯರ ಪರವಾಗಿ ನಿಲ್ಲಕ್ಕೆ ಮುಂದಾಗ್ತಾ ಇದ್ದಾರೆ. ಹೇಗೆ ಅಂದ್ರ ಇಲ್ಲಿದೆ ನೋಡಿ ಡೀಟೇಲ್ಸ್. ಶಾಸಕ ರೇವಣ್ಣ ಅರೆಸ್ಟ್, ಸಂಸದ ಪ್ರಜ್ವಲ್ ನಾಪತ್ತೆ. ಆದ್ರೂ ಹಾಸನದಲ್ಲಿ ನಿಂತಿಲ್ಲ, ಅಶ್ಲೀಲ ವಿಡಿಯೋ ಶೇರ್. ಸಂತ್ರಸ್ತೆಯರು ಹಾಸನದಲ್ಲೇ ಇಲ್ಲ ಎಂಬ ಮಾಹಿತಿ. ಎಸ್, ದೇವೇಗೌಡರು 6 ದಶಕಗಳಿಂದ ಕಟ್ಟಿದಂತಹ ಜೆಡಿಎಸ್ ಭದ್ರಕೋಟೆಯನ್ನ 32ರ ಹರೆಯದ ಪ್ರಜ್ವಲ್ 12 ದಿನಕ್ಕೆ ಅಲ್ಲೋಲ ಕಲ್ಲೋಲ ಮಾಡ್ಬಿಟ್ಟಿದ್ದಾರೆ. ಬ್ಯಾಚುಲರ್ ಬದುಕಲ್ಲಿ ಮಾಡಬಾರದು ಮಾಡಿ ಈಗ ಆಗಬಾರ್ದಾಗ್ಬಿಟ್ಟಿದೆ. ರಾಜಕೀಯ ಕೆಸರೆರಚಾಟಕ್ಕೆ ಸರ್ಕಾಗಿದ್ದಾರೆ. ಮಗನಿಂದ ಅಪ್ಪನೂ ಅಂಧರಾದ್ರು. ಜೆಡಿಎಸ್ ಬಾವುಟ ಕಟ್ಟಿದಂತಹ ಕಾರ್ಯಕರ್ತರು ಜನಕ್ಕೆ ಮುಖ ತೋರಿಸದ ಹಾಗಾಗಿದೆ. 7 ಬಾರಿ ಗೆದ್ದಂತಹ ರೇವಣ್ಣ ಪೊಲೀಸರ ಮುಂದೆ ಕೈಕಟ್ಟುವಂತಾಯ್ತು. ಚಿಕ್ಕಪ್ಪ ಕುಮಾರಣ್ಣ ವಿರೋಧಿಗಳಿಗೆ ಉತ್ತರ ಕೊಡುವಂತಾಗಿ ಮಾಜಿ ಪ್ರಧಾನಿಗಳ ನಿವಾಸವನ್ನ ಪೊಲೀಸರು ಸೀಸ್ ಮಾಡುವಂತಾಯ್ತು. 71ರ ಇಳಿ ವಯಸ್ಸಿನಲ್ಲಿ ಪಕ್ಷಕ್ಕಾಗಿ ಒಂಟಿ ಸಲಗದಂತೆ ಓಡಾಡ್ತಾ ಇರೋ ದೇವೇಗೌಡರು ಇದನ್ನೆಲ್ಲ ನೋಡುವಂತಾಯ್ತು. ಎಲ್ಲದಕ್ಕೂ ಕಾರಣ ಪ್ರಜ್ವಲ್ನ ಮೊಬೈಲ್ ರೆಕಾರ್ಡಿಂಗ್ ಶೋಕಿ ಅನ್ನೋದು ಗುಟ್ಟಾಗಿ ಉಳಿದಿಲ್ಲ. ಆದ್ರೆ ದೊಡ್ಡ ಸುದ್ದಿ ಏನಪ್ಪಾ ಅಂದ್ರೆ, ರೇವಣ್ಣ ಅಂಧರಾಗಿ ಪ್ರಜ್ವಲ್ ಊರಲ್ಲ ದೇಶವನ್ನೇ ಬಿಟ್ರು. ಅಶ್ಲೀಲ ವಿಡಿಯೋ ಫೋಟೋ ಶೇರ್ ಮಾಡೋದು ಮಾತ್ರ ನಿಂತಿಲ್ಲ. ಓರ್ವ ಮಹಿಳೆ ಪ್ರಜ್ವಲ್ ವಿರುದ್ಧ ಅತ್ಯಾಚಾರದ ಹೇಳಿಕೆ ನೀಡಿದ್ರೆ ಮತ್ತಷ್ಟು ಸಂತ್ರಸ್ತೆಯರು ದೂರು ನೀಡೋ ಸಾಧ್ಯತೆ ಇದೆ. ಆದ್ರೆ ವಿಡಿಯೋ ಫೋಟೋದಲ್ಲಿ ಕಾಣಿಸಿಕೊಂಡಿರುವಂತಹ ಬಹುತೇಕ ಮಹಿಳೆಯರು ಹಾಸನದಲ್ಲೇ ಇಲ್ಲ ಎಂಬ ಮಾಹಿತಿಯೂ ಕೂಡ ಇದೆ. ಒಂದೊಂದು ಫೋಟೋ ವಿಡಿಯೋ ಹೊರಬಂದಾಗ್ಲೂ ಕೂಡ ಪೊಲೀಸರು ಸಂತ್ರಸ್ತೆಯರನ್ನ ಸಂಪರ್ಕ ಮಾಡಿದಾಗ ಅವರು ನಾನವಳಲ್ಲ ಅಂತಿದ್ದಾರೆ. ಒಟ್ಟಾರೆ ಹಾಸನದ ಪ್ರಜ್ವಲ್ ಫೈಲ್ಸ್ ಪ್ರಕರಣ ದಿನಕ್ಕೊಂದು ದಿನಕ್ಕೆ ನಯ ರೂಪವನ್ನ ಪಡ್ಕೊಳ್ತಾ ಇದೆ. ನಾರಾಯಣಗೌಡ, ಪಬ್ಲಿಕ್ ಟಿವಿ, ಚಿಕ್ಕಮಗಳೂರು.